ಹಲೋ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪ್ರಾನ್ಸ್ ಮಸಾಲ ಕಡುಬು ಅಂದರೆ ಎಟ್ಟಿ ಮಸಾಲ ಕಡುಬು. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪ್ರಾನ್ಸ್ ಮಸಾಲ ಕಡುಬುನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು 3 ಕಪ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೋಬೇಕು. ಹಾಗೆ ಅದಕ್ಕೊಂದು ಸ್ವಲ್ಪ ಇದು ಸೋಂಪು ಕಾಳನ್ನು ಹಾಕೋಬೇಕು, ಅಂದರೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ನಾವೀಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು, ಅಂದರೆ ತರಿಯಾಗಿ ರವೆ ಥರ ಮಾಡ್ಕೋಬೇಕು. ನಾನಿಲ್ಲಿ ರವೆ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಈ ಥರ ತರಿಯಾಗಿ ರವೆ ಮಾಡ್ಕೊಬೇಕು. ಹಾಗೆ ನಾನೊಂದು 3 ಕಪ್ಪು ಅಕ್ಕಿಗೆ ಒಂದು 4-4.5 ಕಪ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಕುದಿಲಿಕ್ಕೆ ಇಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಕುದಿಯುವಷ್ಟರಲ್ಲಿ ನಾವು ಮಾಡ್ಕೊಂಡಿರುವಂಥ ರವೆನ ಅದಕ್ಕೆ ಹಾಕಬೇಕು. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಆಡಿಸ್ತಾ ಇರಬೇಕು. ಅದನ್ನು ಕೈ ಬಿಟ್ಟರೆ ಸ್ವಲ್ಪ ಗಟ್ಟಿ ಇದು ಉಂಡೆ ತೀರೋ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವೀಗ ಒಂದು 2 ಚಮಚದಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀವಿ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಕಡುಬು ಮಾಡ್ತಾ ಇರಬೇಕು. ಇದಕ್ಕಿಂತ ಸಣ್ಣದಾಗಿ ಮಾಡ್ಬೋದು ಬೇಕಾದರೆ ನೀವು. ಈಗ ನಾವು ಕಡುಬು ಮಾಡ್ತಾ ಇದ್ದೀವಿ ನೋಡಿ. ಈ ಥರದ್ದು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಪ್ಲೇಟಲ್ಲಿ. ನೋಡಿ ನಮ್ಮದು ಕಡುಬೆಲ್ಲ ರೆಡಿಯಾಗಿದೆ. ಈಗ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿರುವ ಪಾತ್ರೆನ ಇಡಬೇಕು. ಇಟ್ಟು ಒಂದು 4-5 ಕಪ್ ಆಗುವಷ್ಟು ನೀರು ಹಾಕಬೇಕು. 5-6 ಕಪ್ ಆದರೂ ಪರವಾಗಿಲ್ಲ. ಹಾಕ್ಕೊಂಡು ಸ್ವಲ್ಪ ಕುದಿಬೇಕದು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಥರ ಗುಳ್ಳೆ ಬರುತ್ತಲ್ಲ, ಆವಾಗ ನೀವು ಮಾಡ್ಕೊಂಡಿರುವಂಥ ಕಡುಬುನೆಲ್ಲ ಹಾಕಬೇಕು. ಎಲ್ಲ ಅಲ್ಲ, ಒಂದೊಂದಾಗಿ ಹಾಕ್ತಾ ಬರಬೇಕು. ಎಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಒಂದೊಂದಾಗಿ ಹಾಕ್ಕೊಂಡು ಬಂದ ಮೇಲೆ ಈ ಥರ ಇಡಬೇಕಾಯ್ತಾ. ಈಗ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ಇನ್ನೂ ಸ್ವಲ್ಪ ಅರ್ಧ ಅಲ್ಲೇ ಇಟ್ಟಿದ್ದೀವಿ ನಾವು. ಈಗ ನಾವು ಮಸಾಲೆಗೆ 3 ಕಾಯಿ ಹೋಳು ತೊಗೊಂಡಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಒಂದು ಅರ್ಧ ನೀರುಳ್ಳಿ, ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಿಚ್ಕೊಳ್ತಾ ಇರಬೇಕು. ಅದನ್ನು ಪ್ಲೇಟಿಗೆ ಹಾಕಿ ತಿರ್ಕೋಬೇಕು. ಆಮೇಲೆ ಒಂದು 4-5 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀವಿ ನಾವಿಲ್ಲಿ. ಮೊದಲಿಗೆ ಒಂದು ಬಾಣಲಿಗೆ ಬ್ಯಾಡಗಿ ಮೆಣಸನ್ನ ಚೆನ್ನಾಗಿ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇಟ್ಕೊಂಡಿರ್ತೀವಲ್ಲ ಈ ಮಸಾಲೆ, ನೀರುಳ್ಳಿ, ಕೊತ್ತಂಬರಿದೆಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಒಂದು ಚಮಚದಷ್ಟು ಅಕ್ಕಿನೂ ಹಾಕಬೇಕು, ಯಾಕಂದರೆ ಸ್ವಲ್ಪ ತಿಕ್ನೆಸ್ ಬರಲಿಕ್ಕೋಸ್ಕರ ಅಕ್ಕಿನೂ ಹಾಕ್ಕೊಂಡು, ಆಮೇಲೆ 1 ಇಂಚಷ್ಟು ಸ್ವಲ್ಪ ಚಕ್ಕೆ, ಹಾಗೆ ಒಂದು 3 ಲವಂಗ ಕೂಡ ಹಾಕ್ಕೊಂಡು ಅದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ತುರಿದುಕೊಂಡು ಇಟ್ಕೊಂಡಿರುವ ಕಾಯಿಗೆ ಹಳದಿ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಆ ಬಾಣಲಿಗೆ ಹಾಕೋಬೇಕಾಗತ್ತೆ. ಇದೇ ತುಂಬ ಇಂಪಾರ್ಟೆಂಟ್ ಆಗಿರೋದು. ಯಾಕಂದರೆ ಈ ಕಾಯಿ ತುರಿನ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಫ್ರೈ ಮಾಡ್ತಾನೆ ಇರಬೇಕು. ಒಂದು 10 ನಿಮಿಷ ಆದರೂ ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾನೇ ಇರಬೇಕು. ಆವಾಗ ಅದು ಒಳ್ಳೆ ಸ್ಮೆಲ್ ಕೊಡುತ್ತೆ, ಅರೋಮ ಬರುತ್ತೆ. ಆವಾಗ ನೀವು ಆಫ್ ಮಾಡಿಕೊಂಡು ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಆದರೂ ಚಪ್ಪೆ ಆಗಲಿಕ್ಕೆ ಬಿಡು. ಒಂದು 5 ನಿಮಿಷ ಹಾಗೆ ಚಪ್ಪೆ ಆಗಲಿ ಅದು. ಅಲ್ಲಿವರೆಗೂ ನಾವು ಇಲ್ಲಿ ಬಾಕಿ ಇರುತ್ತಲ್ಲ ಕಡುಬುನೆಲ್ಲ, ಈ ಬೇಯ್ತಾ ಇರೋ ಕಡುಬು ಉಂಟಲ್ಲ ಅದರೊಟ್ಟಿಗೆ ಹಾಕ್ಕೊಂಡು ಮತ್ತೊಂದು ಸಲ ಒಂದು 5-10 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ನಾವಿಲ್ಲಿ ಒಂದೊಂದಾಗಿ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಒಂದು ಕಡುಬು ಕೂಡ ಹೊಡೆದೋಗಿಲ್ಲ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇವಾಗ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೈಸ್ ಮಾಡ್ಕೊಳ್ಬೇಡಿ, ತರಿಯಾಗಿದ್ರೇ ಚೆನ್ನಾಗಾಗೋದು ಈ ಪಿಂಡೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋದಂತೆಲ್ಲ ಪಾತ್ರೆ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. 2 ಸಲ ಗ್ರೈಂಡ್ ಮಾಡಿಕೊಂಡೆ ನಾನು. ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಪಾತ್ರೆಗೆ ಕಡುಬು ಬೇಯ್ತಾ ಇರುತ್ತಲ್ಲ, ಆ ಪಾತ್ರೆಗೆ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು, ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಪ್ರಾನ್ಸ್ ಕೂಡ ಈ ಟೈಮಲ್ಲಿ ನೀವು ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ಒಂದು ಸಲ ಹೀಗೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ನೀವು ಬೇಯಿಸಬೇಕಾಗತ್ತೆ. ಚೆನ್ನಾಗಿ ಬೇಯಬೇಕದು. ಆ ಮಸಾಲೆ ಎಲ್ಲ ಸ್ವಲ್ಪ ಕೊತ ಅಂತ ಬರಬೇಕು. ಈ ಥರ ಒಂದು 5-10 ನಿಮಿಷ ಬೇಯಿಸ್ಕೊಂಡು ನೀವು ಆಮೇಲೆ ಅದನ್ನು ಮುಚ್ಚಳ ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆಂದ ಸ್ಮೆಲ್ ಬರುತ್ತೆ ಆಯಿತಾ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇಡಿ. ಒಂದು 10 ನಿಮಿಷ ಆದರೂ ಹಾಗೆ ಇಡಿ. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮದು ಎಟ್ಟಿ ಮಸಾಲೆ ಪಿಂಡಿ ಅಂದರೆ ಪ್ರಾನ್ಸ್ ಮಸಾಲೆ ಪಿಂಡಿ ಹೇಗಾಗಿದೆ ಅಂತ. ತುಂಬಾ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿದೆ. ಒಂದು ಸಲ ಆದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್. ಅಸ್ಸಲಾಮು ಅಲೈಕುಮ್.